ಆಟೋ ಚಾಲಕರಿಗೆ ಗ್ಯಾಸ್ ಬಿಸಿ ತಪ್ಪದ ಪರದಾಟ. ರಾಜ್ಯದಲ್ಲಿ ಆಟೋ ಚಾಲಕರ ಬದುಕಂತೂ ದುಸ್ತರವಾಗ್ತಾ ಇದೆ. ಬೆಂಗಳೂರಿನಲ್ಲಿ ಗಂಟೆ ಕಾದ್ರೂ ಕೂಡ ಆಟೋ ಗ್ಯಾಸ್ಗಳು ಸಿಗ್ತಾ ಇಲ್ಲ. 55 ಇದ್ದಂತಹ ಆಟೋ LPG ದರ ಈಗ 99 ರೂಪಾಯಿಂದ ಹಿಡಿದು 130 ರೂಪಾಯಿ ಏರಿಕೆ ಆಗಿದೆ. 55 ರೂಪಾಯಿ ಇದ್ದ ಆಟೋ LPG ದರ 99 ರೂಪಾಯಿಂದ 130ಕ್ಕೆ ಏರಿಕೆ ಆಗಿದೆ. ರಾಜ್ಯದಲ್ಲಿ ಆಟೋ ಚಾಲಕರ ಬದುಕಂತೂ ದುಸ್ತರವಾಗ್ತಾ ಇದೆ. ಗಂಟೆಗಟ್ಟಲೆ ಕ್ಯೂ ನಿಂತರೂ ಕೂಡ ಗ್ಯಾಸ್ ಸಿಗ್ತಾ ಇಲ್ಲ. ಇದು ಯಾವ ರೀತಿ ಆಗಿದೆ ಅಂತಂದ್ರೆ ಕಿಲೋಮೀಟರ್ ಗಟ್ಟಲೆ ಕಾಯ್ಕೊಂಡು ನಿಲ್ಬೇಕಾದಂತಹ ಒಂದು ಪರಿಸ್ಥಿತಿ ದಿನವಿಡೀ. ವಿಜಯನಗರ, ಬಸವೇಶ್ವರ ನಗರದಲ್ಲಿ ಕ್ಯೂ ನಿಲ್ಬೇಕಾದಂತಹ ಒಂದು ಪರಿಸ್ಥಿತಿ ಆಟೋ ಚಾಲಕರುಗಳು. ಇನ್ನು ನಾವು ಗಮನಿಸ್ತಾ ಹೋದ್ರೂ ಕೂಡ ಚಾಲಕರ ಒಂದು ಪರಿಸ್ಥಿತಿಯನ್ನ ಅಥವಾ ಅವರ ಅಳಲನ್ನ ಆಲಿಸುವವರೇ ಇಲ್ಲ ಅಂತ ಅನ್ಸ್ಬಿಡುತ್ತೆ. ಆಟೋ ಚಾಲಕರ ಬದುಕು ದುಸ್ತರವಾಗಿರುವಂತಹ ಸಂದರ್ಭದಲ್ಲೇ ಸರ್ಕಾರ ನೆರವಿಗೆ ಬರಬೇಕು ಅನ್ನುವಂಥ ಆಗ್ರಹ ಮಾಡ್ತಾರೆ. ಮಧ್ಯಪ್ರಾಚ್ಯ ಯುದ್ಧದ ಪರಿಣಾಮ ಆಟೋ ಗ್ಯಾಸ್ ಸಿಗ್ತಾ ಇಲ್ಲ. ಬಂಕರ್ಗಳ ಮುಂದೆ ನಿಂತರೂ ಕೂಡ ನಮ್ಮ ಕಿಲೋಮೀಟರ್ ಗಟ್ಟಲೆ ದಿನಗಟ್ಟಲೆ ಕಾಯಬೇಕಾದಂಥ ಒಂದು ಪರಿಸ್ಥಿತಿ ಅಂತ ಅಳಲು ತೋಡ್ಕೋತಾರೆ. ಆರ್ಥಿಕ ಹೊಡೆತ ಬಿದ್ದಿರೋದಂತೂ ಗ್ಯಾರಂಟಿ ಆಟೋ ಚಾಲಕರಿಗೆ. ಇದರಿಂದ ಇವಾಗ 2-3 ದಿವಸ ಪರವಾಗಿಲ್ಲ ಸರ್, ಸಿಗ್ತಾ ಇರಲಿಲ್ಲ. ಇವಾಗ ಸ್ವಲ್ಪ ಸಿಗ್ತಾ ಇದೆ. ಇಷ್ಟಂತ ಸೀಮಿತವಾಗಿ ಸ್ವಲ್ಪ ಆಗ್ತಾ ಇದೆ. ಇನ್ನ ಟೋಟಲ್ ಗ್ಯಾಸ್ ಬಂಕ್ ಬಂದೇ ಕಷ್ಟ ಅಂತ ಯಾಕೆ ಹೇಳ್ತೀರಾ? 2 ವೀಲರ್ ಅವರು ಎಲ್ಲ ಬಾಡಿಗೆ ನಮ್ಮ ಆಟೋದವ್ರಿಗೆ ಬೇಕಾರ್ ಮಾಡಿಬಿಟ್ಟಿದ್ದಾರೆ. ತುಂಬ ಕಷ್ಟ ಮಾಡಿಬಿಟ್ಟಿದ್ದಾರೆ. ಅಂದರೆ ಪ್ರಾಬ್ಲಮ್ ಆಗ್ತಾ ಇದೆ. ಎಲ್ಲರಿಗೂ ತುಂಬ ರೇಟ್ ಜಾಸ್ತಿ ಆಗಿದೆ. ಎಲ್ಲ ಕಷ್ಟ ಆಗ್ತಾ ಇದೆ. ತುಂಬ ಕಷ್ಟನೇ ಆಗ್ತಾ ಇದೆ ಎಲ್ಲರಿಗೂ. ಯಾರಿಗೂ ಏನಿಲ್ಲ ಅನ್ನಂಗಿಲ್ಲ, ಎಲ್ಲರಿಗೂ ಕಷ್ಟ ಇದೆ. ಕೊಡೋದಿಲ್ಲ ಪಾಪ. ಅವ್ರನ್ನ ನಾವು ಕೇಳೋದಕ್ಕೆ 5 ರೂಪಾಯಿ ಹೆಚ್ಚಿಗೆ ಕೇಳಿದ್ರು ಕೊಡೋಕ್ಕಾಗಲ್ಲ ಸರ್. ಅವ್ರನ್ನ ನಾವು ಕಸ್ಟಮರ್ನ ಎಷ್ಟು ಕೇಳೋಕ್ಕಾಗುತ್ತೆ? ಅವರು ಏನು ಸರ್ ಗಂಟೆ ಕ್ಯೂ ಇಲ್ಲಾಗೋ ಇದೆಲ್ಲ ಇವ್ರಿಗೆ ಕೊಟ್ಬಿಡು ಮನೆಗೆ ಹೋಗ್ಬೇಕಾಯ್ತು. ಹಂಗಾಗಿದೆ. ಏನು ಸಂಪಾದನೆ ಮಾಡ್ತೀವಿ ಅದನ್ನು ಗ್ಯಾಸ್ ಹಾಕ್ಕೊಂಡು ಇದು ಮನೆಗೆ ತಿರುಗಿ ಬೆಳಗ್ಗೆ ಹಾಕ್ಲೇಬೇಕಲ್ಲ. ಏನು ಮಾಡಿದ್ರು? ರೈಟು ಕಡಿಮೆ ಇಲ್ಲ. ಇದು ಪ್ರೈವೇಟಲ್ಲಿ 100-120 ಬೀಳ್ತಾರೆ. ಮಾಮೂಲಿ ಭಾರತ್ ಇಂಡಿಯನ್ ಅವರಲ್ಲಿ 90 ರೂಪಾಯಿ ಹಾಕ್ತವ್ರೆ. ಏನಾದ್ರು ಜೀವನ ಮಾಡಲೇಬೇಕಲ್ಲ, ಏನಾದರೂ ಮಾಡಲೇಬೇಕಲ್ಲ. ಮಾಡಿ ಸರ್ ಗೊತ್ತಿಲ್ಲ ಸರ್. ಅದನ್ನ ವಿರಾಮ ಘೋಷಣೆ ಮಾಡಿ ತಿರ್ಗಾ ಮತ್ತೆ ಶುರು ಮಾಡ್ಕೊಂಡಿದ್ದಾರೆ. ಇದು ಎಲ್ಲೋಗಿ ಮುಟ್ಟುತ್ತಾ ಗೊತ್ತಾಗೋದಿಲ್ಲ. ಕೆಲವರು ಕರ್ನಾಟಕ ಸರ್ಕಾರ ಕೇಳಿ ಸೆಂಟ್ರಲ್ ಕೇಳಿ ಸ್ಟೇಟ್ ಕೇಳಿ ಅಂತಾರೆ. ನಮ್ಮ ಪಾಡ ಅಂತ ಯಾರು ಹೇಳೋಂಗಿಲ್ಲ. ಪ್ರೈವೇಟ್ ಬ್ಯಾಂಕ್ ಅಂತ ಇಷ್ಟ ಬಂದು ರೇಟ್ ಮಾಡ್ತಾರೆ. ಕ್ಯೂ ಇಲ್ಲ ಪರವಾಗಿಲ್ಲ. ಬೇರೆ ಕಡೆ ಎಲ್ಲ ವೈಫೀಲ್ಡು ಇದೆಲ್ಲ ಕೇಳಿ ಸಾಕಾಗೋಗ್ಬಿಟ್ಟಿದೆ. ಅಲ್ಲೆಲ್ಲೂ ಬೇರೆ ಟೋಲ್ಗೇಟು ಫಸ್ಟ್ ಬ್ಲಾಕ್ ಅವೆಲ್ಲ ಕ್ಯೂ, ರಾಜ್ಕುಮಾರ್ ರೋಡ್ ಅವೆಲ್ಲ ಇವೆಲ್ಲ ಸಿಗ್ತಾ ಇದೆ. ಇಲ್ಲೆಲ್ಲ ವ್ಯಾಪಾರ ಡಲ್ಲೆ, ವ್ಯಾಪಾರ ಅಷ್ಟೇ ಏನಿಲ್ಲ. ಇವಾಗೆಲ್ಲ ಗ್ಯಾಸ್ ಸಿಗ್ತಾ ಇದೆ. ಗ್ಯಾಸ್ ಏನಿವಾಗೇನೋ ಅಷ್ಟೇ ತೊಂದರೆ ಏನಿಲ್ಲ, ಸಿಗ್ತಾ ಇದೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.